ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಬೇಕಾಗಿ ತಾವೆಲ್ಲರ ಚಪ್ಪಾಳೆ ಮೂಲಕ ಅವ್ರಿಗೆ ಇನ್ನೂ ಹೆಚ್ಚು ಭಗವಂತ ಶಕ್ತಿ ನೀಡಲಿ, ಇನ್ನೂ ಹೆಚ್ಚು ಹೆಚ್ಚು ಜ್ಞಾನ ತಿಳುವಳಿಕೆ ನಮಗೆ ಸಿಗುವಂತಾಗಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್ ರತ್ನಾ ಮೇಡಮ್. ಸೊ ಮೇಡಮ್ ಆಕ್ಚುಲಿ ದೊಡ್ಡ ದೊಡ್ಡ ಟಾಪಿಕ್ಸ್ನು ಇಲ್ಲಿ ಸ್ವಲ್ಪ ಎಲ್ರಿಗೂ ತಿಳಿಬೇಕಂತ ಹೇಳಿ ಕವರ್ ಮಾಡಿದ್ರು. ಸೊ ಆತ್ಮದ ಬಗ್ಗೆ ವಿಚಾರನ ನೀವು ತಿಳ್ಕೋಬೇಕು ಅನ್ನೋ ಇಚ್ಛೆ ಇದ್ರೆ ಮೊದಲಿಂದ ಹೋಗ್ಬೇಕು ಫಸ್ಟ್. ಯಾಕಂದ್ರೆ ಇವಾಗ ನಿಮ್ಗೆ ತಿಳಿಸ್ಕೊಟ್ರು ಅದು ನಿಮ್ಗೆ ತಲೆಯೆಲ್ಲ ಓಡ್ತಾ ಇರುತ್ತೆ. ಸೊ ಯಾಕಂದ್ರೆ ಮನಸ್ಸು ಯಾವಾಗ್ಲೂ ನೆಗೆಟಿವ್ಸ್ ನ ಫಸ್ಟ್ ಅಟ್ರಾಕ್ಟ್ ಮಾಡುತ್ತೆ ಹೊರತು ಪಾಸಿಟಿವ್ ನ ಅಟ್ರಾಕ್ಟ್ ಮಾಡಲ್ಲ. ಸೊ ದಯವಿಟ್ಟು ಆ ಚರ್ಚೆನ ಮುಂದುವರ್ಸೋಣ. ಮುಂದಕ್ಕೆ ಯಾವಾಗ್ಲಾದ್ರೂ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಆದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ನಾವಿನ್ನು ಮೊದಲನೇ ಹಂತದಲ್ಲಿರೋದು, ಹಾಗಾಗಿ ಕೊನೆ ಚರ್ಚೆ ಇಲ್ಲಿ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಮೂರ್ಖತನ ಆಗುತ್ತೆ ಅದು. ಸೊ ದಯವಿಟ್ಟು ಆ ಮೂರ್ಖತನದಕ್ಕೆ ಹೋಗ್ದಿರಾ ಮೊದಲನೇ ಹಂತದಲ್ಲಿ ನಾವು ತಿಳ್ಕೊಬೇಕಾಗಿರೋಂತ ಜ್ಞಾನನ ಇವತ್ತು ಪಡ್ಕೊಳ್ಳುವಂತ ಪ್ರಯತ್ನ ನಾವು ಮಾಡೋಣ. ಸೊ ಈಗ ಒಂದು ಅನೌನ್ಸ್ಮೆಂಟ್ ಏನಂದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಗೀತಾ ಮೇಡಮ್ ಅವ್ರನ್ನ ನಾನು ಗೆಸ್ಟ್ ಆಗಿ ಕರೆದಿದ್ದೆ. ಅವರು ಈಗ ಆಗಮಿಸಿದ್ದಾರೆ. ಗೀತಾ ಮೇಡಮ್, ವೆಲ್ಕಮ್ ಮೇಡಮ್, ವೆಲ್ಕಮ್ ಫಾರ್ ದ ಪ್ರೋಗ್ರಾಮ್. ಗೀತಾ ಮೇಡಮ್ ಅವರು KAB ಆಫೀಸಲ್ಲಿ ಒಂದು ಉನ್ನತ ಶ್ರೇಣಿಯಲ್ಲಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಷ್ಟೇ ಅಲ್ಲದಿರ ಅವ್ರದೇ ಆದಂತ ಮುದ್ರಾ ಡ್ಯಾನ್ಸ್ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆನ ಕಟ್ಕೊಂಡು ಅಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಅವರು ಕೂಡ ಒಳ್ಳೆಯ ಗಾಯಕರು. ಹಲವಾರು ವರ್ಷಗಳಿಂದ ಅವರು ಸಂಗೀತ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಅವರು ಇಲ್ಲಿ ನಮ್ಮ ಮಧ್ಯೆ ಇರುವಂಥದ್ದು ನಮ್ಮೆಲ್ಲರಿಗೂ ಒಂದು ಶುಭ ಸಂದರ್ಭದಲ್ಲಿ ಅವರ ಆಗಮನಕ್ಕೆ ಎಲ್ರಿಗೂ ಒಂದು ಸಂತಸ ತರಲಿ. ಅವರ ಗಾಯನ ನಮ್ಮೆಲ್ರಿಗೂ ಕೇಳುವಂತ ಒಂದು ಸೌಭಾಗ್ಯ ಇವತ್ತು ಸಿಕ್ಕಿದೆ. ಸೊ ಈಗ ಗಾಯನ ಕಾರ್ಯಕ್ರಮ ಕಂಟಿನ್ಯೂ ಆಗಿ ನಂತರ ಹಣದ ಆಕರ್ಷಣೆಯ ಒಂದು ಕೊನೆ ಹಂತ, ಅದನ್ನ ಮುಗಿಸ್ಕೊಂಡು ಎಲ್ಲರೂ ಧ್ಯಾನ ಮಾಡ್ತಾ ತಿಳ್ಕೊಂಡು ಧನಾಕರ್ಷಣೆ ಹೆಂಗ್ ಮಾಡ್ಕೊಳ್ಳೋದು ಅಂತ ಇಲ್ಲೇ ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಂತರ ಈ ಒಂದು ಕಾರ್ಯಕ್ರಮನ ಮುಕ್ತಾಯಗೊಳಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸವಿನಯ ಪ್ರಾರ್ಥನೆ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವೇನೆಲ್ಲ ಎಕ್ಸ್ಪೆನ್ಸಸ್ ಮಾಡಿದೀವಿ, ಸೊ ದಯವಿಟ್ಟು ರಿಜಿಸ್ಟ್ರೇಷನ್ ಅಂತ ನಾವು ಅದಕ್ಕೆ ಅಂತಾನೆ ಇಲ್ಲಿ ಮುಂಚೆನೆ ಹೇಳಿ ಇದ್ ಮಾಡಿರೋದು. ನಿಮ್ಮ ಸಹಕಾರ ಇದಕ್ಕಿರ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಯಾಕಂದ್ರೆ ನಾವು 1000 ರೂಪೀಸ್ ಅಂತ ಮಾಡಿದ್ವಿ, ಆದ್ರೆ ಅನಾನುಕೂಲ ಜಾಸ್ತಿ ಆಗಿ ಪ್ರಚಾರದ ಅಭಾವದಿಂದ ಇಲ್ಲಿ ಅಷ್ಟಾಗಿ ಜನ ಸೇರಕ್ಕಾಗಲಿಲ್ಲ. ಲೈವ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ನಿಮ್ಮ ಸಹಕಾರ ಎಷ್ಟಿರುತ್ತೋ ಅಷ್ಟು ದಯವಿಟ್ಟು ನೀವು ಸಹಕರಿಸಬೇಕಾಗಿ ನನ್ನ ಒಂದು ಕಳಕಳಿ. ಓಕೆ, ಸೊ ದಯವಿಟ್ಟು ತಾವೆಲ್ಲರೂ ಕೈ ಜೋಡಿಸ್ಬೇಕು. ಇಂಥ ಹಲವಾರು ಕಾರ್ಯಕ್ರಮಗಳು ನಾವು ಇನ್ನು ಮುಂದೆ ಮಾಡಬೇಕು. ಹಾಗಾಗಿ ಇಲ್ಲೇ ನೀವು ಕೈ ಬಿಟ್ರೆ ನಾವು ಸೋಲೋಗ್ತೀವಿ. ನಮ್ಮನ್ನ ಸೋಲೋಕೆ ನೀವು ಬಿಡಬಾರ್ದು. ಯಾಕಂದ್ರೆ ನಾವೆಲ್ಲರೂ ಒಟ್ಟಾಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು. ಒಬ್ರು ಕಲ್ತಿರೋಂಥ ವಿದ್ಯೆಗಳನ್ನ ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಹೌದಲ್ವಾ? ಸೊ ಈ ವಿದ್ಯೆ ನೀವು ಕಲಿಬೇಕು ಕೊನೆಯವರೆಗೂ ಇದ್ದು. ಅದ್ರ ನಂತರ ನಿಮ್ಮ ಸಹಕಾರನು ಒಂದು ಧನ ಸಹಾಯನೂ ನಮ್ಗಿರ್ಲಿ ಅಂತ ಆಶಿಸ್ತಾ ಈಗ ಗೀತೆ ಹಾಡಕ್ಕೆ ದಯವಿಟ್ಟು ಬರಬೇಕಾಗಿ ವಿನಂತಿ. ವೆಂಕಟೇಶ್ ಸರ್.